ನಮಸ್ತೆ ಸ್ನೇಹಿತರೆ, ನೀವು ಆರಾಮಾಗಿ ಮನೆಯಲ್ಲಿನೇ ಕುಳಿತುಕೊಂಡು ಕೆಲಸವನ್ನ ಮಾಡಬಹುದು. ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಇದಾಗಿದೆ. ಸೊ ನಿಮಗೆ ತಕ್ಷಣ ಅಪ್ಲೈ ಮಾಡಬೇಕು ಅಂತ ಇತ್ತು ಅಂತಂದ್ರೆ ನಿಮಗೆ ಒಂದು ಹೊಸ ಅವಕಾಶ. ಈ ಒಂದು ಕೆಲಸ ಹೆಂಗಸರಿಗಾಗಿರ್ಬೋದು ಮತ್ತೆ ಮನೆಯಲ್ಲೇ ಇದ್ದು ಓದುವಂತಹ ಸ್ಟೂಡೆಂಟ್ಸ್ಗಾಗಿರ್ಬಹುದು, ಪಾರ್ಟ್ ಟೈಮ್ ಜಾಬ್ ಬೇಕಾಗಿರುವಂಥವ್ರಿಗಾಗಿರ್ಬೋದು ಸೂಕ್ತ ಅಂತ ಹೇಳ್ಬೋದು. ಹಾಗಾದ್ರೆ ಈ ಕಂಪ್ನಿ ಆದರೂ ಯಾವುದು? ತುಂಬಾನೇ ಫೇಮಸ್ ಕಂಪ್ನಿ ಇದು. ಮತ್ತೆ ಎಷ್ಟು ಸಂಬಳ ಅನ್ನುವಂಥದ್ದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ ಏನಾದರೂ ಇಂಟರ್ವ್ಯೂ ಇರುತ್ತಾ, ಏನಿರುತ್ತೆ, ಮತ್ತೆ ಎಲ್ಲವನ್ನ ಕೂಡ ಇಂತಹ ಕೆಲಸ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ನೆಕ್ಸ್ಟ್ ಬೇರೆ ಬೇರೆ ಜಾಬ್ಸ್ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಅದೆಲ್ಲ ಕೂಡ ನಿಮ್ಗೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ತಪ್ಪಾಗೋದಿಲ್ಲ, ಎಲ್ಲ ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗಡೆ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಅದರ ಒಂದು ಚಾನಲ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೋಡಬಹುದು. ಹಾಗಾದ್ರೆ ಇದು ಯಾವ ಕಂಪ್ನಿ ಅಂತಂದ್ರೆ ಫ್ಲಿಪ್ಕಾರ್ಟ್. ಇಲ್ಲಿ ರೋಲ್ ಬಂದು ವರ್ಕ್ ಫ್ರಮ್ ಹೋಮ್ ಸಪೋರ್ಟ್ ಜಾಬ್ ಆಗಿರುತ್ತೆ ಈ ಒಂದು ಫ್ಲಿಪ್ಕಾರ್ಟ್ಗೆ. ಸೊ ಫ್ಲಿಪ್ಕಾರ್ಟ್ ಇತ್ತೀಚೆಗೆ ಬೇರೆ ಬೇರೆ ರೀತಿಯಾದಂತಹ ವರ್ಕ್ ಫ್ರಮ್ ಹೋಮ್ ರೋಲ್ಸ್ ಅನ್ನ ರಿಕ್ರೂಟ್ ಮಾಡ್ತಾನೆ ಇದೆ. ಸೊ ನಿಮ್ಗೆ ಎಷ್ಟು ಅನುಭವ ಇರಬೇಕು ಅಂತಂದ್ರೆ ನೋಡಿ, ನೀವು ಫ್ರೆಶರ್ಸ್ ಆಗಿದ್ದೀರಾ, ಯಾವುದೇ ರೀತಿ ಅನುಭವ ಇಲ್ಲ ಅಂತ ಅಂದ್ರೂ ಕೂಡ ನೀವು ಆರಾಮಾಗಿ ಇದಕ್ಕೆ ಅಪ್ಲೈ ಅನ್ನ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಇರೋಂಥವ್ರಿಗೂ ಕೂಡ ಪ್ರಿಯಾರಿಟಿಯನ್ನ ಕನ್ಸಿಡರ್ ಮಾಡಲಾಗುತ್ತೆ. ನೋಡಿ, ಇಲ್ಲಿ ನಿಮಗೆ ಸಂಬಳ ಅನ್ನುವಂಥದ್ದು ಎಷ್ಟು ಸಿಗುತ್ತೆ ಅಂತ ಮೊದಲಿಗೆನೆ ಹೇಳ್ಬಿಡ್ತೇನೆ. ಸೊ 1.25 ಲಕ್ಷದಿಂದ 2 ಲಕ್ಷ ವರ್ಷಕ್ಕೆ ಸಿಗುತ್ತೆ ಅಂತಂದ್ರೆ ಪರ್ ಮಂತ್ ನಿಮಗೆ ಅರೌಂಡ್ 17,000 ಟು 18,000 ಕೂಡ ಬರಬಹುದು. 100% ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುವಂಥದ್ದು, ಮನೆಯಿಂದಾನೇ ಮಾಡಬಹುದು. ಸೊ ಹೈರಿಂಗ್ ಆಫೀಸ್ ಬಂದು ಭೋಪಾಲ್ ಅಲ್ಲಿ ಇರುವಂಥದ್ದು, ಆದ್ರೆ ನೀವು ಎಲ್ಲಿದ್ದು ಕೂಡ ಕೆಲಸವನ್ನ ಆರಾಮಾಗಿ ಮಾಡಬಹುದು. ಇದಕ್ಕೆ ನೋಡಿ ವೇಕೆನ್ಸೀಸ್ 300 ವೇಕೆನ್ಸಿ ಇದಾವೆ. ಸೊ ಎಷ್ಟು ಬೇಗ ನೀವು ಅಪ್ಲೈ ಮಾಡಿದ್ರೆ ಅಷ್ಟು ಬೇಗ ನಿಮ್ಗೆ ರೆಸ್ಪಾನ್ಸ್ ಸಿಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಇಲ್ಲಿ ಕಂಪ್ನಿ ಇನ್ನೊಂದು ಮಾತನ್ನ ಹೇಳುತ್ತೆ, ಏನು ಅಂತಂದ್ರೆ ನಿಮ್ಗೆ ಯಾವ ರೀತಿ ಕೂಡ ಜಾಬ್ ಮಾಡೋದಿಕ್ಕೆ ಯಾವುದೇ ಹಣವನ್ನ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದೊಂದು ಜೆನ್ಯೂನ್ ಜಾಬ್ ಆಗಿರೋದ್ರಿಂದ ಯಾವುದೇ ರೀತಿ ಫೀ ಅನ್ನ ಕಲೆಕ್ಷನ್ ಮಾಡ್ತಾ ಇಲ್ಲ. ಯಾವ್ದಾದ್ರೂ ರಿಕ್ರೂಟರ್ ಬಂದ್ಬಿಟ್ಟು ನಿಮ್ಮಿಂದ ಹಣ ಕೇಳ್ತಾ ಇದ್ರೆ ಅದು ಫೇಕ್, ಅದು ನಕಲಿ ಅಂತಾನೆ ನೀವು ಅರ್ಥ ಮಾಡ್ಕೊಳ್ಬೇಕು. ಅಂತದಕ್ಕೆ ಅಪ್ಲೈ ಅನ್ನ ಮಾಡೋದಿಕ್ಕೆ ಹೋಗ್ಬೇಡಿ. ಹಾಗಾದ್ರೆ ನಿಮ್ಗೆ ಏನ್ ಕೆಲಸ ಇದೆ ಅಂತಂದ್ರೆ, ಕಸ್ಟಮರ್ಸ್ ಯಾರಿರ್ತಾರೆ ಅವರ ಒಂದು ಡೌಟ್ಸ್, ಕಂಪ್ಲೇಂಟ್ಸ್ ಮತ್ತೆ ಅವರ ಕ್ವೈರೀಸ್ ಅನ್ನ ಕಾಲ್ಸ್ ಅಥವಾ ಚಾಟ್ಸ್ ಮತ್ತೆ ಇಮೇಲ್ ಮೂಲಕ ಅವರಿಗೆ ಸಾಲ್ವ್ ಮಾಡಬೇಕು. ಅಂತಂದ್ರೆ ಪ್ರೊಫೆಷನಲ್ ಆಗಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಫ್ಲಿಪ್ಕಾರ್ಟ್ ನ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಗಳ ಬಗ್ಗೆ ಬಂದಿರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡಬೇಕು. ಕಸ್ಟಮರ್ಸ್ ಜೊತೆ ಮಾಡಿರುವಂತಹ ಎಲ್ಲಾ ಕಮ್ಯುನಿಕೇಶನ್ಸ್ ರೆಕಾರ್ಡ್ಸ್ ಅನ್ನ ಕೂಡ ಮೇಂಟೈನ್ ಮಾಡಬೇಕು. ಕಸ್ಟಮರ್ಸ್ ನ ರಿಕ್ರೂಟ್ಮೆಂಟ್ಸ್ ಆಧರಿಸ್ಬಿಟ್ಟು ನಿಮ್ಗೆ ರಿಲೆವೆಂಟ್ ಪ್ರಾಡಕ್ಟ್ಸ್ ಅಥವಾ ಸರ್ವಿಸ್ ಅನ್ನ ಸಜೆಸ್ಟ್ ಮಾಡಬೇಕು. ನಿಮ್ಗೆ ಏನೇನೆಲ್ಲ ಅವಶ್ಯಕತೆ ಇರುತ್ತೆ ಅಂದ್ರೆ ಪವರ್ ಬ್ಯಾಕಪ್ ಕೂಡ ಅನಿವಾರ್ಯ ಇರುತ್ತೆ. ಅಂತಂದ್ರೆ ನಿಮ್ಗೆ ಪವರ್ ಇಲ್ಲ, ಕರೆಂಟ್ ಹೋಗಿದೆ ಅಂತಂದ್ರೂ ಕೂಡ ನೀವು ಕೆಲಸ ಮಾಡಬೇಕಾಗಿ ಇರುತ್ತೆ. ಹೆಡ್ಸೆಟ್ ಇರಬೇಕು. ಇವೆಲ್ಲ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಕಿಟ್ ಒಳಗಡೆನೆ ಇದ್ದೇ ಇರುತ್ತೆ. ಅಂದ್ರೆ ಲ್ಯಾಪ್ಟಾಪ್ ಇರುತ್ತೆ, ಹೆಡ್ಸೆಟ್, ವೈಫೈ ಕನೆಕ್ಷನ್, ಈ ರೀತಿ. ನೋಡಿ, ನಿಮ್ಗೆ ಎಲಿಜಿಬಿಲಿಟಿ ಏನಿರಬೇಕು ಅಂತ ಅಂದ್ರೆ ನಿಮ್ಗೆ ಗುಡ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು, ಫ್ಲೂಯೆನ್ಸಿ ಇನ್ ಇಂಗ್ಲಿಷ್ ಇರಬೇಕು. ಕ್ಯಾಂಡಿಡೇಟ್ಸ್ ರೊಟೇಷನಲ್ ಶಿಫ್ಟ್ಸ್ಗೆ ಕೂಡ ರೆಡಿ ಇರಬೇಕು, ಇನ್ಕ್ಲೂಡಿಂಗ್ ನೈಟ್ ಶಿಫ್ಟ್. ಗ್ರಾಜುಯೇಟ್ ಆಗಿರ್ಬೋದು ಅಥವಾ ಅಂಡರ್ ಗ್ರಾಜುಯೇಟ್ ಯಾರಾದರೂ ಕೂಡ ಅಪ್ಲೈ ಮಾಡಬಹುದು. BA ಮಾಡಿರಲಿ, BSc, BCom, BTech, BCA ಯಾವುದೇ ಮಾಡಿದ್ರು ಕೂಡ ಇದು ಮಾಡಬಹುದು, ಅಪ್ಲೈ ಮಾಡಬಹುದು. ಸೊ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಎಕ್ಸ್ಟ್ರಾ ಅಡ್ವಾಂಟೇಜ್ ಸಿಗುತ್ತೆ ಅವರಿಗೆ. ಈ ಒಂದು ವರ್ಕ್ ಫ್ರಮ್ ಹೋಮ್ ಆಫರ್ ಅನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬಹುದು. ಯಾಕೆಂತಂದ್ರೆ ಲೆಜಿಟಿಮೇಟ್ ಕಂಪನಿ ಮತ್ತೆ ಸಿಂಪಲ್ ಪ್ರಾಸೆಸ್ ಇರೋದ್ರಿಂದ ನೀವು ಇದನ್ನ ಮಾಡ್ಕೊಳ್ಬೇಡಿ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ CV ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ. ಜಾಬ್ ಡಿಸ್ಕ್ರಿಪ್ಷನ್ ಒಮ್ಮೆ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಮತ್ತೆ ಯಾವುದೇ ಡೌಟ್ ಇದ್ರೂ ಕೂಡ ಕಮೆಂಟ್ ನಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ.